ನಂದನಾಕುಲ ನಂದಗೋಕುಲ. ಏನಪ್ಪ ಅಕ್ಕಿ ಕೊಡಿ ಅಂದ್ರೆ ಫೋನ್ ನೋಡ್ತಿದ್ದೀರಾ? ಎಷ್ಟು 1 kg ಅಲ್ಲ? ಇಲ್ಲ, ಅರ್ಧ kg. ಸರಿ, ಕೊಟ್ಟೆ. ಏನಪ್ಪ, ಒಂದ್ ಪಾತ್ರೆ ತೊಳೆಯೋ ಸೋಪ್ ಕೊಡು. ಕೊಟ್ಟೆ, ತಗೊಳ್ಳಿ. ನಾನ್ ಕೇಳಿದ್ದು ಪಾತ್ರೆ ತೊಳೆಯೋ ಸೊಪ್ಪು, ನೀನ್ ನೋಡ್ರೆ ಬಟ್ಟೆ ತೊಳೆಯೋ ಸೊಪ್ಪು ಕೊಡ್ತಿದ್ಯಲ್ಲಪ್ಪ. ಅಲ್ಲ, ಅಂಗಡಿ ನೆಡ್ಸೋರು ಸರಿ ಗಮನ ಕೊಟ್ಟು ಕೆಲಸ ಮಾಡ್ಬೇಕಲ್ವಾ? ನಾವೇ ಒಂದ್ ಕಡ್ರೆ ನೀವೇ ಒಂದ್ ಕೊಡ್ತೀರಲ್ಲ. ನೋಡಿ ಅಮ್ಮ, ಏನೋ ಒಂದೊಂದ್ಸಲ ಈ ತರ ಹೆಚ್ಚು ಕಮ್ಮಿ ಆಗುತ್ತೆ. ಅಷ್ಟಕ್ಕೆ ನಂಗೇನೋ ಅಂಗಡಿನ ನೋಡ್ಕೊಳಕ್ ಬರಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ಬಿಡಿ. ತಗೊಳ ಒಂದ್ ಸೋಪಿಗೆ ಊರೆಲ್ಲ ಮಾತಾಡ್ತಾರೆ. ಇವಾಗ ನಾನು ಏನಂದೆ ಅಂತ ನೀನ್ ನಿಸ್ಕೋಪ ಮಾಡ್ಕೊಂತಿದ್ಯಾ? ನೋಡಿ, ಆಗ್ಲೇ ಸೋಪ್ ಅಲ್ವಮ್ಮ? ಹೌದು ಅಣ್ಣ, ನಾ ಕೊಡ್ತೇನೆ. ₹20 ತಗೊಳ್ಳಿ. ಹನುಮಂತಣ್ಣ, ಅವನ್ಗೆ ಹೇಳಿ, ಅಂಗಡಿಗೆ ಬರೋ ಗಿರಾಕಿಗಳಿಂದನೇ ನಮ್ ಗಲ್ಲಾಪೆಟ್ಟಿಗೆ ಹೊಟ್ಟೆ ಪೆಟ್ಟಿಗೆ ಎಲ್ಲ ತುಂಬೋದು. ಅವ್ರ ಬಗ್ಗೆ ಮರ್ಯಾದೆ ಇರಬೇಕು. ಇಷ್ಟ ಇದ್ರೆ ಕೆಲಸ ಮಾಡ್ಲಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಕೇಳಿ. ಹನುಮಂತಣ್ಣ, ನಂಗೆ ಯಾರು ಬುದ್ಧಿವಾದನು ತಲೆ ಒಳಗೆ ಹೋಗಲ್ಲ. ನಾನೊಂದು ಟೀ ಕುಡ್ಕೊಂಡ್ ಬರ್ತೀನಿ. ಏನು ಇದು ನಂದ? ನೀನು ಕೇಶನ್ ಮೇಲೆ ರೇಗಾಡ್ತೀಯ ಅನ್ಕೊಂಡ್ರೆ ನೀನ್ ರೇಗ್ಲೇ ಇಲ್ಲ. ನಿನ್ ಕೋಪ ಕಡಿಮೆ ಆಗಿದ್ಯಾ? ಒಳ್ಳೇದಿದು. ಹನುಮಂತಣ್ಣ, ಎಲ್ಲದನ್ನು ನಾವು ಬೈದು ಬುದ್ಧಿ ಹೇಳಿ ಅರ್ಥ ಮಾಡ್ಸಕ್ ಆಗೋದಿಲ್ಲ. ಕೆಲವೊಂದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅವ್ರ ಮನ್ಸಿಗೆ ತಪ್ಪು ಅರಿವಾಗಬೇಕು. ಕೇಶವ ಈಗ ಆ ಹಂತದಲ್ಲಿದ್ದಾನೆ. ಅವನೇನಂತ ಕೇಳಿಸ್ಕೊಂಡ್ರ, ಬೇರೆಯವ್ರ ಬುದ್ಧಿ ಮಾತು ನನ್ನ ತಲೆಗೆ ಹೋಗ್ತಾ ಇಲ್ಲ ಅಂತ. ಹಂಗಂದ್ರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಚರ್ಚೆ ಅವನೊಳಗೆ ಆಗ್ತಾ ಇದೆ ಅಂತ. ರೆಡಿ, 1 2 3 ಆಕ್ಷನ್. ಶಾಕುಂತಲೆ, ನಿನ್ನನ್ನು ನೋಡಿದ ಕ್ಷಣವೇ ನಿನ್ನ ಕಣ್ಣುಗಳಲ್ಲಿ ನಾನು ಕಳೆದು ಹೋದೆ. ನಿನ್ನ ಮುಖಾರವಿಂದವನ್ನು ಇದೆಯಲ್ಲಿ ಇನ್ನೆಂದೂ ಅಳಿಸದಂತೆ ಚಿತ್ರಿಸಿಕೊಂಡೆ. ಹಾಲಲ್ಲಿ ಜೇನು ಬೆರೆಯುವಂತೆ, ನೀರಲ್ಲಿ ಬಣ್ಣ ನಿಮೀಳಿತವಾಗುವಂತೆ ನಿನ್ನ ಹೃದಯದೊಂದಿಗೆ ನನ್ನ ಹೃದಯವನ್ನು ಬೆಸೆದು ಬಿಟ್ಟೆ ಸಖಿ. ನೋಡಿದ್ರೇನೋ, ನಾನು ಬರೆದಿರೋ ಡೈಲಾಗ್ನ ನಮ್ ಹೀರೋ ಎಷ್ಟು ಸಖತ್ತಾಗಿ ಹೇಳ್ತಿದ್ದಾನೆ. ನಮ್ಮಿಬ್ಬರ ಪ್ರೀತಿ ಇಷ್ಟು ಆಳಕ್ಕೆ ಇಳಿದಿರುವಾಗ ಇನ್ನ ಯಾವ ಚಿಂತೆ ನಿನ್ನನ್ನು ಕಾಡುತ್ತಿದೆ? ಅರ್ಥವಾಗುತ್ತಿದೆ. ಕಂಡ ಕ್ಷಣವೇ ನಿನ್ನ ಮನಸ್ಸನ್ನು ಅಪಹರಿಸಿದರೂ 20 ವರ್ಷಗಳಿಂದ ನಿನ್ನನ್ನು ಸಾಕಿ ಸಲುಹಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡವರು ನಿನ್ನ ಪಿತಾಶ್ರೀಯವರು. ಅವರ ಅಪ್ಪಣೆ ಇಲ್ಲದೆ ಈ ಪ್ರೇಮ ಹೇಗೆ ಎಂದು ಆಲೋಚನೆಯೇ? ಅರ್ಥವಾಯಿತು. ಹೆತ್ತ ಒಡಲನ್ನು ಎಲ್ಲಿ ನೋಯಿಸುತ್ತೇನೆ ಎಂಬ ಆತಂಕವೂ ನಿನ್ನದಲ್ಲವೇ? ನೀನ್ ಏಕೆ ಯೋಚಿಸುತ್ತೀಯ ಶಕುಂತಲೆ? ದುಷ್ಯಂತನಿಗೆ ನನ್ನ ಮನಸ್ಸು ಕೊಟ್ಟಿದ್ದೇನೆಂದು, ಆತನನ್ನು ವರಿಸಿದ್ದೇನೆ ಎಂದು ನಿಮ್ಮ ಪಿತಾಶ್ರೀಗೆ ಹೇಳಿದರೆ ಅವರು ನನ್ನನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಬಾ, ನಾವಿಬ್ಬರು ಈಗಲೇ ಹೋಗಿ ವಿವಾಹ ಆಗೋಣ. ಏಯ್, ನಿನಗ್ ಡೈಲಾಗ್ ಹೇಳಕ್ ಬರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಿಯಾಕ್ಷನ್ ಆದ್ರೂ ಕೊಡೆ. ಏಯ್, ರಿಯಾಕ್ಷನ್ ಕೊಡಕ್ಕೆ ನಿನ್ ಕೊನೆಯಲ್ಲಿ ಏನ್ ಹೇಳ್ದೆ ಅಂತಾನೆ ಅರ್ಥ ಆಗಿಲ್ಲ. ಆಯ್ತು, ನಿನಗೆ ಅರ್ಥ ಆಗೋ ಭಾಷೆಲ್ಲ ಹೇಳ್ತೀನಿ ಕೇಳು. ಬಾ, ನಾವಿಬ್ರು ವಿವಾಹ ಆಗೋಣ ಅಂದ್ರೆ ನಾವಿಬ್ರು ಓಡೋಗೋಣ ಅಂತ. ನಿನಗೆ ನಿಜವಾಗ್ಲೂ ನಾನು ಸಾಯ್ಬಾರ್ದು ಅಂತ ಇದ್ರೆ, ನೀನೆಲ್ಲ ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಬಾ ಬಾ ಓಡೋಣ. ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದ್ ಹೊಸ ಜೀವನ ಕಟ್ಕೊಳ್ಳೋಣ. ಬೇಡ ಅಂತ ಅಂದ್ರೆ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ.
22 ವರ್ಷಗಳ ಪ್ರೀತಿನ ಒಂದೇ ಸಲ ಕೊಂದೆ ನೀನು. ನಿನ್ನ ನಮ್ಮನೆ ಬಂಗಾರ ಅನ್ಕೊಂಡಿದ್ದೆ, ಆದ್ರೆ ಕಳಂಕ ಆಗ್ಬಿಟ್ಟ ನೀನು. ಈ ಜನ್ಮದಲ್ಲಿ ನಿನಗೆ ನಮ್ಮ ಮನಸ್ಸೊಳಗಡೆ ಆಗ್ಲಿ ನಮ್ಮ ಮನೆಯೊಳಗೆ ಆಗ್ಲಿ ಪ್ರವೇಶ ಇರೋದಿಲ್ಲ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅಪ್ಪ ಮೋಸ ಮಾಡಿ ನಾನು ಎಲ್ಲಿಗೂ ಬರಲ್ಲ. ನಮ್ಮ ಅಪ್ಪ ನನ್ನ ಎಷ್ಟು ನಂಬಿದಾರ ಗೊತ್ತಾ, ನನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದಾರ ಗೊತ್ತಾ. ಅವ್ರಿಗೆ ಮೋಸ ಮಾಡಿ ನಾನು ನಿನ್ ಜೊತೆ ಬರ್ಬೇಕಾ? ಅದ್ ಮಾತ್ರ ಸಾಧ್ಯನೇ ಇಲ್ಲ. ಏನೇ ಮಾತಾಡ್ತಾ ಇದ್ಯಾ? ನನ್ ಕಣ್ಮುಂದೆ ಇರ್ಬೇಡ ನೀನು. ಹೊರ್ಟ್ ಹೋಗು, ಹೊರ್ಟ್ ಹೋಗು. ಏಯ್, ಇವಳಿಗೆ ಏನ್ರು ಆಯ್ತು? ಸ್ಕ್ರಿಪ್ಟ್ ಅಲ್ಲಿ ಇಲ್ದಿರೋ ಡೈಲಾಗ್ ಎಲ್ಲ ಹೇಳ್ತಿದ್ದಾಳೆ. ಅವ್ರು ನನ್ನ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈಗಾಗ್ಲೇ ಅವ್ರಿಗೆ ನೋವು ಕೊಟ್ಟು ನಾನು ಪಡ್ಬಾರ್ದೇ ಇರೋ ಪಾಟ್ ಪಡ್ತಿದ್ದೀನಿ. ಈಗ ಮತ್ತೆ ಅವ್ರಿಗೆ ನೋವು ಕೊಡಕ್ ನಾನು ಒಪ್ಪೋದಿಲ್ಲ. ನಾನು ಒಪ್ಪೋದಿಲ್ಲ. ಹೋಗಲಿಲ್ಲ, ನಾನು ಎಲ್ಲಿಗೂ ಬರಲ್ಲ. ನನಗೆ ಅಪ್ಪ ಬೇಕು. ಹೋಗು ಇಲ್ಲಿಂದ, ಹೋಗು. ಅಮೂಲ್ಯ, ಏನೇ ಹೇಳ್ತಿದ್ಯಾ? ಎಲ್ರು ನೋಡ್ತಿದ್ದಾರೆ, ಎದ್ದಳು ಮೇಲೆ. ಅಮ್ಮು, ಅಮ್ಮು, ರೀ 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 ಏನ್ರಿ ಇದು? ಅಲ್ಲ, ಬೆಳಗ್ಗೆನೆ ಇಷ್ಟೊಂದು ಕುಡಿತಾ ಇದೀರಲ್ಲ, ಇಷ್ಟೊಂದು ಕುಡಿದ್ರೆ ನಿಮ್ ಆರೋಗ್ಯದ ಗತಿ ಏನ್ರಿ? ರೀ ರೀ ಬಿಡ್ರಿ ರೀ, ನಡ್ರಿ ಮಜ್ಜಿಗೆ ಮಾಡ್ಕೊಡ್ತೀನಿ, ಕುಡಿದು ಸ್ನಾನ ಮಾಡಿರಂತೆ ಹೇಳ್ರಿ. ನನಗೇನು ಬೇಡ, ನಾನು ಹಿಂಗೆ ಹೇಳ್ತೀನಿ. ರೀ ನಿಲ್ಲಿಸ್ರಿ. ನೋಡ್ರಿ, ನೀವೆಷ್ಟು ನೋವಲ್ಲಿದ್ದೀರಾ ಅಂತ ನನಗೂ ಗೊತ್ತು. ನನಗೂ ಅಷ್ಟೇ ನೋವಾಗಿಲ್ವಾ? ಹಾಗಂತ ನಾನು ನಿಮ್ ತರನೇ ಕುಡಿತಾ ಕೂತ್ಕೊಳ್ಳ ರೀ. ಏನಾದ್ರು ಕೆಲ್ಸ ಮಾಡ್ತಾ ನಮ್ ನೋವನ್ನ ನಾವ್ ಮರಿಬೇಕು ರೀ. ಏನ ಮರಿಬೇಕಾ? ಏನನ್ನ? ನಾವು ಜನ್ಮ ಕೊಟ್ಟ ಮಗಳನ್ನ ನಮ್ಮಿಂದ ಮರೆಯಕ್ಕಾಗತ್ತಾಕಲ್ಲ. ಇಷ್ಟು ವರ್ಷಗಳ ಕಾಲ ಅವಳೇ ಪ್ರಪಂಚ ಅಂತ ಬದುಕಿದೀವಿ. ಬೆಳಗಾದ್ರೆ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಕಾಯ್ತಿದ್ವಿ. ಮಧ್ಯಾಹ್ನ ಆದ್ರೆ ಅವಳು ಕಾಲೇಜಿಂದ ಇನ್ನೂ ಬಂದಿಲ್ವಲ್ಲ ಅಂತ ಚಟಪಡಿಸ್ತಿದ್ದೆ. ಸಂಜೆ ಆದ್ರೆ ಅವಳ ಜೊತೆ ಹರಟೆ ಹುಡ್ಕೊಂಡು ಕಾಫಿ ಕುಡ್ಕೊಂಡಿರ್ತಿದ್ದೆ. ಅವಳು ರಾತ್ರಿ ಮಲ್ಕೊಂಡ್ಲ ಅಂತ ನೋಡಿ ನಾನು ಆಮೇಲೆ ಮಲಗ್ತಿದ್ದೆ. ನನ್ನ ದಿನಚರಿ ತುಂಬಾ ಅವಳೇ ತುಂಬಿದ್ಲು ಕಲ. ಈಗ ಅವಳಿಲ್ಲ, ನಾನು ಏನ್ ಮಾಡ್ಲಿ? ಬಿಸ್ನೆಸ್, ಪಾಲಿಟಿಕ್ಸು ನನಗೇನು ಬೇಕಾಗಿಲ್ಲ. ನನಗೊಂದು ನೆಮ್ಮದಿ ಬೇಕು, ಅದು ಅವಳ ಜೊತೆನೆ ಹೊರಟೋಗಿದೆ. ಅಂದಮೇಲೆ ನಾನು ಹೇಗೆ ಮೊದ್ಲಿನ ತರ ಇರ್ಲಿಕ್ಕಲ್ಲ. ರೀ, ಅಮ್ಮಗೆ ನಾನ್ ತಾಯಿಯಾಗಿದ್ರು ನನಗಿಂತ ಹೆಚ್ಚಾಗಿ ನೀವೇ ಹಚ್ಕೊಂಡಿದ್ರಿ. ಅದಕ್ಕೆ ನನಗಿಂತ ಹೆಚ್ಚಾಗಿ ನೀವೇ ತುಂಬಾ ಕಷ್ಟ ಪಡ್ತಾ ಇದ್ದೀರ. ಆದ್ರೆ ಏನ್ರಿ ಮಾಡೋದು? ಅವಳ ಜೀವನನ ಅವಳೇ ಆಯ್ಕೆ ಮಾಡ್ಕೊಂಡು ಹೋದ್ಲು. ಹೇಗೋ ಸುಖವಾಗಿರ್ಲಿ ಅಂತ ನಮ್ ಪಡಗ್ ನಾವ್ ಇದ್ಬಿಟ್ರೆ ಅಷ್ಟೇ ಒಳ್ಳೇದು. ಇಲ್ಲ, ನಾನ್ ಯಾವ್ದನ್ನು ಮರೆಯಲಕ್ಕಲ್ಲ. ಇಷ್ಟು ವರ್ಷಗಳಿಂದ ನೋವು ಅಪ್ಪನ್ ಕಾಡ್ತಾ ಇದೆ. ಈ ಅಪ್ಪನ್ ಮರ್ಯಾದೆಗೆ ಒಂದು ಕಪ್ಪು ಚುಕ್ಕೆ ಕೂತಿದೆ ಅಂತ ಗೊತ್ತಿದ್ದು ಅವಳದೇ ಕೆಲಸ ಮಾಡಿದಾಳೆ. ಈ ಮೋಸ ನನಗೆ ಕ್ಷಣಕ್ಕೂ ತುಚ್ತಾ ಇದೆ. ನಾನು ಯಾವುದನ್ನು ಮರೆಯಲ್ಲ. ರೀ ಬಿಡ್ರಿ, ಬಿಡ್ರಿ, ಕುಡಿಬೇಡ್ರಿ. ಇದ್ದೊಬ್ಳು ಮಗಳು ಓಡೋದ್ಲು, ಈಗ ನೀವು ಈ ಕುಡಿತಾ ಕೂತ್ಕೊಂಡ್ರೆ ನನಗೆ ಯಾರು ಇದ್ದಾರೆ? ತವ್ರ ಮನೆ ಹತ್ರ ದುಃಖ ಹೇಳ್ಕೊಳ್ಳೋಣ ಅಂದ್ರೆ ನನಗೆ ಯಾರು ಇಲ್ಲ. ರೀ, ನಿಮ್ದಮ್ಮಯ್ಯ ಅಂತೀನಿ, ಕುಡಿಬೇಡ್ರಿ ಪ್ಲೀಸ್ ರೀ. ಕುಡಿಬಾರ್ದು ಅಂತ ಅನ್ಕೊಂತೀನಿ ಕಲ, ಅಂದ್ರೆ ಅವಳು ನೆನಪಾಗತ್ತೆ. ಅಪ್ಪ ನೀನ್ ಕುಡಿದ್ರೆ ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ಲು, ಅದು ನೆನಪಾಗತ್ತೆ. ಈಗ ನಾನು ಕುಡಿಯಲ್ಲ ಅಂದ್ರೆ ಏನು? ಅವಳು ನಮ್ಮ ಮನೆಗೆ ಬಂದು ಮಗಳಾಗಿರ್ತಾಳ?
ಇಲ್ಲ ತಾನೆ? ಅವತ್ತೇ ಅವಳನ್ನ ಕೇಳಿದೆ, ಈ ತಾಳಿನ ಕಿತ್ತಾಕಿ ಒಳಗ್ ಬಾ ಅಂತ. ನಿನಗೊಂದು ಅವಕಾಶ ಕೊಡ್ತೀನಿ ಅಂತೂ ಹೇಳಿದೆ. ಬಂದ್ಲ ಅವಳು. ಜನ್ಮ ಕೊಟ್ಟಿರೋ ಈ ತಂದೆಗಿಂತ ತಾಳಿ ಕಟ್ಟಿರೋ ಗಂಡನೇ ಚಾದ. ನನ್ ಮಾತ್ ಕೇಳ್ರಿ, ಬೇಡ ರೀ, ಬಿಡ್ರಿ. ಬಿಡುಗಲ್ಲ ರೀ ರೀ, ನಿಮ್ ಆರೋಗ್ಯ ರೀ. ಏನ್ ಆರೋಗ್ಯ? ನನ್ ಪಾಡಿ ನಾನು ಬಿಟ್ಬಿಡು. ಹೋಗಿನಿಂದ ಹೊರ್ಟೋಗು. ರೈಟ್ ಆಫ್ ಮಾಡು. ಹಂಗೆ ಬಾಗಿಲ ಕ್ಲೋಸ್ ಮಾಡ್ಕೊಂಡು ಹೋಗ್. ಹೊರಡಿ. ಮೀನಾ, ನಡಿ, ಊಟ ಮಾಡ್ಕೊಂಡು ಬಂದು ಆಮೇಲೆ ಕೆಲಸ ಮುಂದುವರ್ಸೋಣ. ಇಲ್ಲ, ನನಗೆ ಮಾಡಕ್ಕೆ ತುಂಬಾ ಕೆಲಸ ಇದೆ. ಒಂದ್ ನಿಮಿಷ ನಿನ್ ಜೊತೆ ಮಾತಾಡ್ಬೇಕು ಮೀನಾ, ಪ್ಲೀಸ್. ಮೀನಾ, ನಿನಗ್ ಬೇಜಾರಾಗಿದೆ ಅಂತ ನನಗ್ ಗೊತ್ತು ಕಣೆ. ಆದ್ರೆ ನನ್ ಮಾತ್ ಕೇಳು. ನಮ್ಮ ಯಜಮಾನ್ರ ಹಾಗೆ ಹೇಳ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಸಡನ್ ಆಗಿ ಆತರ ಹೇಳ್ಬಿಟ್ರು, ನನಗೂ ಶಾಕ್ ಆಯ್ತು. ನೀನ್ ನನ್ ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಮೀನಾ? ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ಬೇಕಲ್ವಾ? ನೀನ್ ಈ ತರ ಇರ್ಬೇಡ. ಸರಿ, ಕೆಲಸ ಮಾಡ್ಬೇಕಲ್ವಾ? ಕೆಲಸ ಮಾಡೋಣ ಮೇಡಮ್. ಆದ್ರೆ ನನ್ನ ನಿಮ್ಮ ಮಧ್ಯೆ ಪರ್ಸನಲ್ ಬಾಂಡಿಂಗ್ ಬೇಡ. ಮೀನಾ, ಏನ್ ಹೇಳ್ತಿದ್ಯಾ? ನಿಮ್ ಯಜಮಾನ್ರ ಮನ್ಸಲ್ಲಿ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೆಣ್ಣೋಡಕ್ ಕರಿಬೇಕಿತ್ತಲ್ವಾ ನೀವು? ಈ ತರದೊಂದು ಯೋಚನೆ ನಿಮ್ಗಿದೆ ಅಂತ ಗೊತ್ತಿದ್ರೆ ನನ್ ಬಾವನ್ನ ಮನೆಯವ್ರನ್ನ ಯಾರನ್ನು ಹೆಣ್ಣೋಡಕ್ ಕರ್ಕೊಂಡ್ ಬರ್ತಿರ್ಲಿಲ್ಲ. ನಮ್ ಬಾವ ಹೇಳ್ದಾಗೆ ನಮ್ ಮನೆ ನಂದ ಗೋಕುಲ, ಜೇನಿನ ಗೂಡದು. ಜೇನ್ ಗೂಡಲ್ಲಿ ಒಂದೊಂದು ಜೇನು ಒಂದೊಂದ್ ಕಡೆ ಇದ್ರೆ ಒಗ್ಗಟ್ಟಿಗೆ ಜೇನಿನ ಗೂಡಿನ ಉದಾಹರಣೆ ಯಾರಾದ್ರೂ ಕೊಡ್ತಿದ್ರಾ? ಇಲ್ಲ ತಾನೆ. ನಮ್ಮನೇನು ಹಾಗೆ, ಒಗ್ಗಟ್ಟಿಗೆ ಇನ್ನೊಂದು ಉದಾಹರಣೆ. ಜೇನಿನ ಗೂಡ್ ತರ ಎಲ್ರೂ ಒಟ್ಟಿಗೆ ಇರ್ತೀವಿ. ಅದ್ ಯಾವತ್ತೂ ಬೇರೆ ಬೇರೆ ಆಗೋದೇ ಇಲ್ಲ. ನಿಮ್ ಯಜಮಾನ್ರ ಮಾತಿಂದ ನಮ್ಮ ಮಾವಂಗ್ ಎಷ್ಟು ಬೇಜಾರಾಗಿದೆ ಗೊತ್ತಾ? ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ನನ್ ಗಂಡ ನನಗ್ ಬಾಯಿಗೆ ಬಂದಂಗ್ ಬೈದ್ರು. ಪಾಪ, ಅವ್ರೇನು ತಪ್ಪು ಮಾಡಿಲ್ಲ ಬಿಡಿ. ನನಗ್ ಬೈದಿದ್ದು ಸರಿಯಾಗೇ ಇದೆ. ಯಾಕೆ ಅಂದ್ರೆ ನನ್ನಿಂದ ಬಾವಂಗ ಅಷ್ಟು ನೋವಾಗಿದೆ. ನಮ್ಮ ಮಾವಂಗೆ ತುಂಬಾ ಅವಮಾನ ಆಗಿದೆ. ಅದಕ್ಕೆ ನನ್ ಗಂಡ ಸಿಟ್ಟಾಗಿರೋದ್ರಲ್ಲಿ ನ್ಯಾಯ ಇದೆ. ನೀವು ನಿಮ್ ಮಗಳ ಮನ್ಸಲ್ಲಿ ಗಂಡನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ಅವಸರವಾಗಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಿದಿಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು. ಆ ವಿಷಯಕ್ಕೆ ನಂಗೆ ತುಂಬಾನೇ ಬೇಜಾರಿದೆ. ಯಾಕೆ ಅಂದ್ರೆ ನನಗ್ ನೋವಾದ್ರೆ ನಾನು ಸಮಾಧಾನ ಮಾಡ್ಕೋತೀನಿ. ಆದ್ರೆ ನಮ್ಮ ಮಾವಂಗೆ, ಭಾವಂಗೆ, ನನ್ನ ಗಂಡಂಗೆ ಮನೆಯವರೆಲ್ಲ ನೊಂದ್ಕೊಂಡಿದ್ದಾರೆ. ಅದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ದಯವಿಟ್ಟು ಇನ್ಮೇಲೆ ನನ್ನ ಜೊತೆ ಮಾತಾಡ್ಬೇಡಿ. ಪಾಪ ಮೀನಾ ನಮ್ಮನೆ ಬಗ್ಗೆ ಎಷ್ಟೆಲ್ಲ ಅಭಿಮಾನ ಇಟ್ಕೊಂಡಿದ್ದಾಳೆ. ಇವಳನ್ನ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ನಲ್ಲ. ಈಗಲೇ ಮೀನಾ ಹತ್ರ ಕ್ಷಮೆ ಕೇಳ್ತೀನಿ. ಯಾವ ಮುಖ ಇಟ್ಕೊಂಡು ಮೀನಾ ಹತ್ರ ಹೋಗ್ಲಿ? ರಾತ್ರಿ ಎಲ್ರ ಮುಂದೆ ಅವಳಿಗೆ ಬೈದು ಅವಮಾನ ಮಾಡಿದೆ. ಆದ್ರೂ ಅದನ್ನ ಮರ್ತು ಅವಳೇ ಆಗಿದ್ದಾಯ್ತು ಅಂತ ಬಂದ್ರು ಆಗ್ಲೂ ಬೈದು ನೋವು ಮಾಡಿದೆ. ಛೇ, ನಾನು ಮೀನಾಗ ಮುಖ ತೋರ್ಸಲ್ಲ. ಪಾಪಿ ನಾನು. ಹಾಂ ಸರ್, ಮೀಟಿಂಗ್ನ ಒಂದು 7 ಗಂಟೆ ಮೇಲೆ ಇಟ್ಕೊಳ್ಳೋಣ. ಶ್ರುತಿ ಮ್ಯಾಮು ಜಾಯ್ನ್ ಆಗ್ತಾರಂತೆ. ಆಯ್ತು ಸರ್. ಓಕೆ ಸರ್. ಹಾಂ, ಥ್ಯಾಂಕ್ ಯು. ಓಕೆ ಸರ್. ಈ ಚಿಕ್ಕು ಇದೇನೋ ಒಬ್ಬನೇ ಬರ್ತಿದ್ಯಾ? ಹೋಗ್ತಾ ಅಮೂಲ್ಯನೂ ಕರ್ಕೊಂಡು ಹೋಗಿದ್ಯಲ್ಲ? ಓ, ಅವ್ರ ಕ್ಲಾಸ್ ಇನ್ನೂ ಮುಗ್ದಿಲ್ವಾ? ಅಣ್ಣ ಒಂದು ನಿಮಿಷ ಬಂದೆ. ಚಿಕ್ಕು ಚಿಕ್ಕು. ಓ ಶಿಟ್. ಏನಪ್ಪ ಇದು?
ದುಡ್ಡನ್ನ ಮರ್ತು ಹೋಗೋರನ್ನ ನೋಡಿದ್ದೀನಿ. ಇವ್ ನೋಡಿದ್ರೆ ಹೆಂಡ್ತಿನೇ ಮರ್ತು ಬಂದಿದ್ದಾನಲ್ಲ. ಆದ್ರೂ ಇತ್ತೀಚೆಗೆ ಈ ವಲ್ಲಭ ಒಂಥರ ಆಡ್ತಾ ಇದ್ದಾನಪ್ಪ. ಏನಾಗಿದೆ ಅವನ್ಗೆ? ಕಲಾ, ನೊಂದ್ಕೋಬೇಡ ಕಣೆ ಕಲಾ. ಸೂರ್ಯ ತುಂಬಾ ಹತಾಶೆಯಲ್ಲಿದ್ದಾನೆ, ಅದಕ್ಕೆ ಹೀಗ್ ಮಾಡ್ತಾ ಇದ್ದಾನೆ. ನನ್ನನ್ನು ಕೇಳಿದ್ರೆ ನೀವು ಒಂದ್ ವಾರದ ಮಟ್ಟಿಗೆ ದೇವಸ್ಥಾನ ಅಂತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋದು ಒಳ್ಳೇದು. ಇದರಿಂದ ಅವನ್ ಮನ್ಸಿಗೂ ಸಮಾಧಾನ ಆಗತ್ತ ಏನೋ. ನನ್ನ ಮಾತು ಅವರೆಲ್ಲತ್ತೆ ಕೇಳ್ತಾರೆ, ಕೂಗಾಡ್ತಾರೆ. ಇವ್ರನ್ನ ನಾನು ಹೇಗ್ ಸಂಭಾಳಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ. ಇಂದ್ರ, ನೀ ಕೂತ್ಕೊ, ನಾನು ಬಡಿಸ್ತೀನಿ. ಬೇಡ. ಅಯ್ಯೋ, ಪಲ್ಯ ಮಾಡಿದ್ದೆ, ತಂದಿಡೋದು ಮರೆತೋಗ್ಬಿಟ್ಟೆ. ತಗೋ. ಬೇಡ, ನಾನೇ ನಿಮಗ್ ಪಲ್ಯ ಬಡ್ಸಿ ಅಂತನ್ನ. ಬೇಡ ಅಂದ್ರೆ ಬೇಡ ಅಷ್ಟೇ. ರೇ ಇಂದ್ರ, ಯಾಕೆ ಕಿರಿಸ್ತಾ ಇದೀಯಾ? ಬೇಡ ಅಂದ್ರೆ ಬೇಡ ಅನ್ಬೋದಲ್ವಾ, ಯಾಕೆ ಕಿರಿಸ್ತೀಯ ಇಂದ್ರ? ಇನ್ನೇನ್ ಮಾಡ್ಬೇಕು? ನನಗ್ ನಿಮ್ ತರ ನಾಟಕ ಮಾಡೋದಕ್ ಬರೋದಿಲ್ವಲ್ಲ. ನಾ ಇವಾಗ ಮಾತಾಡಿ ಒಳ್ಳೆಯವ್ರ ತರ ಇರೋದಕ್ಕೂ ನನಗ್ ಬರೋದಿಲ್ಲ. ಏ ಇಂದ್ರ, ಯಾಕೆ ಏನೇನೋ ಮಾತಾಡ್ತಿದೀಯಾ? ಹಾ ಅತ್ತೆ, ನಾನ್ ಮಾತಾಡಿದ್ರೆ ನಿಮಗೆಲ್ಲ ಅರ್ಥ ಇಲ್ದಿರೋ ಮಾತುಗಳೇ ಆಗಿರತ್ತೆ. ಆದ್ರೆ ನಿಮ್ ಹಿರಿ ಸೊಸೆ ಮಾತಾಡಿದ್ರೆ ಎಲ್ಲ ಸರಿಯಾಗೇ ಇರುತ್ತೆ ಅಲ್ವಾ? ಅದೇನೋ ಅಂತಾರಲ್ಲ, ತಾನ್ ಕಳ್ಳ ಪರರ್ನ ನಂಬ ಅಂತ. ಹಾಗೆ ಇವ್ರ ಮಗಳು ಓಡೋದ್ಲು ಅಂತ ಈಗ ಮೇಲೆ ಅನುಮಾನ ಪಡೋ ಹೋಗಿ ಮಾಡ್ತಾ ಇದಾರೆ. ಅದ್ರಲ್ಲಿ ಏನ್ ಖುಷಿನೋ ಏನೋ ಇವ್ರಿಗೆ. ಸಾಕ್ ಸುಮ್ನಿರು ಇಂದ್ರ. ಕಲಾನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ, ನೀನು ನೋಡ್ತಾ ಇದ್ದೀಯಾ. ಇವಳು ಯಾವತ್ತಾದ್ರೂ ಹಾಗೆಲ್ಲ ಮಾಡಿದಾಳ? ಸುಮ್ನೆ ಬಾಯಿ ಬಂದಿದ್ದು ಹೇಳ್ಬೇಡ. ತನಗ್ ಬಂದಿರೋ ಪರಿಸ್ಥಿತಿ ನಿನಗ್ ಬರಬಾರ್ದು ಅಂತ ನಿನ್ ಮಗಳಿಗೆ ಬುದ್ಧಿ ಹೇಳಿರ್ತಾಳೆ. ಅದಕ್ಕೆ ನೀನ್ ಏನೇನೋ ಕತೆ ಕಟ್ಬೇಡ. ಬೇಕಾಗಿಲ್ಲ ಅತ್ತೆ, ನನ್ನ ಮಗಳು ಉಸಾಬರಿ ಈ ಮನೇಲಿ ಯಾರಿಗೂ ಬೇಕಾಗಿಲ್ಲ. ನಾನೇನ್ ಸತ್ತೋಗಿಲ್ವಲ್ಲ. ನನ್ನ ಮಗಳನ್ನ ನಾನ್ ನೋಡ್ಕೊಂತೀನಿ. ಬೇರೆ ಯಾರು ಮೂಗ್ ತೂರ್ಸ್ಕೊಂಡು ಬರದ್ ಬೇಕಾಗಿಲ್ಲ. ಆಯ್ತು ಇಂದ್ರ, ಇನ್ಯಾವತ್ತು ನನ್ ಜ್ಯೋತಿಗೆ ಏನು ಹೇಳಲ್ಲ. ಈ ವಿಷಯ ನಿಲ್ಲಿಗೆ ಬಿಟ್ಬಿಡು. ಬಿಡ್ಬೇಕಾಗಿರೋದು ನೀವು. ನನ್ ಮಗಳ ವಿಷಯನ ಬಿಟ್ಬಿಡಿ. ಅವಳು ಮನೆಗೆ ಎಷ್ಟೊತ್ತಿಗೆ ಬರ್ತಾಳೆ ಹೋಗ್ತಾಳೆ ಅನ್ನೋ ವಿಚಾರ ನಿಮಗ್ ಬೇಡ. ಇನ್ನೊಂದ್ಸಲಿ ಏನಾದ್ರು ತಲೆ ಹಾಕಕ್ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಛೇ, ನೆಮ್ಮದಿಗೆ ಮೈಲ್ ಊಟ ಮಾಡೋದಕ್ಕೂ ಬಿಡೋದಿಲ್ಲ. ಅಯ್ಯೋ ಇಂದ್ರ, ಇಂದ್ರ, ಇಂದ್ರ ಅತ್ತ ನೋಡಿ ಅತ್ತ, ನಾನು ಏನ್ ತಪ್ಪು ಮಾಡಿದೆ ಅಂತ ಇಂದ್ರ ನನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾಳೆ. ನೀನೇನ್ ತಪ್ಪು ಮಾಡಿಲ್ಲ ಕಣೆ. ಆ ಇಂದ್ರಗೆ ಬುದ್ಧಿ ಇಲ್ಲ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ತರ ಆಡ್ತಾಳೆ. ಅವಳು ಹೀಗೆ ಅಂತ ನಿನಗ್ ಗೊತ್ತಿಲ್ವಾ? ನೀನ್ ನೊಂದ್ಕೋಬೇಡ ಬಿಡು. ಅವ್ರು ನೋಡಿದ್ರೆ ಮೈ ಮೇಲೆ ಜ್ಞಾನ ಇಲ್ದಿರೋ ಅಷ್ಟು ಕುಡಿತಾ ಕೂತಿದ್ದಾರೆ. ಇಂದ್ರ ಜೊತೆ ನೋಡಿದ್ರೆ ಹೀಗ್ ಆಡ್ತಾ ಇದಾರೆ. ನಾನ್ ಹೆಣ್ಮಗಳು, ನನಗ್ ಮೋಸ ಮಾಡಿ ಹೊಟ್ಟೋದ್ಲು. ನಾನು ಏನ್ ಮಾಡ್ಲಿ? ಯಾರಿಗೋಸ್ಕರ ಬದುಕ್ಲಿ ಅತ್ತೆ? ನಾನಿಲ್ವೇನೆ ನಿನಗೆ? ನಾನಿಲ್ವ ನಿನಗೆ? ಅತ್ತೆ, ನಿನ್ನಿಂದಾನೆ ಇವತ್ತು ಸಂಬಂಧ ಮುರಿದೋಗಿತ್ತು. ಸಾಕು ಸುಮ್ನಿರ್ ಮೀನಾ. ನೀನೇನ್ ನಮ್ಮ ಅಪ್ಪನ ಹೆಗ್ಲ ಮೇಲೆ ಇರೋ ಭಾರ ಇಳಿಸೋದು? ನೀನ್ ಏನೇ ಹೇಳಿದ್ರು, ಎಷ್ಟೇ ವಾದ ಮಾಡಿದ್ರು ಅಷ್ಟೇ. ಇವತ್ತು ಮಾಧವಣ್ಣ ಬೇಜಾರಾಗಿರೋದಕ್ಕೆ ನೀನೇ ಕಾರಣ. ಅಪ್ಪ, ನೀವಾ? ಯಾಕೋ ಹೆಂಡತಿಗೇನೋ ಬೈದ್ಬಿಟ್ಟೆ, ಈಗ ಹೇಗೆ ಮನವೊಲಿಸೋದು ಅಂತ ಯೋಚನೆ ಮಾಡ್ತಾ ಇದೀಯಾ?
ಅಪ್ಪ, ನೀವು ನನ್ನ ಜೊತೆ ಮಾತಾಡ್ತಿದ್ದೀರಾ? ಇದು ನಿಜನಾ ಅಪ್ಪ? ಕೇಶವ, ನಾನು ಮೊದಲು ಮಾಧವನ್ ಮದುವೆ ಮಾಡಬೇಕು ಅಂತಿದ್ದೆ. ಅವನವನ ಹೆಂಡತಿ ಜೊತೆ ಹೊಂದಾಣಿಕೆ ಆದಮೇಲೆ 1 ವರ್ಷ ಕಳೀತಿದ್ದ ಹಾಗೆ ನಿನಗೆ ಹುಡುಕಿ ಮದುವೆ ಮಾಡಬೇಕು ಅಂತ ಅನ್ಕೊಂಡೆ. ನನ್ನ ಆಸೆನೇ ಅದು ಕಣ. ನನ್ನೆಲ್ಲ ಮಕ್ಳಿಗೂ ನಾನೇ ಹುಡುಗಿ ನೋಡಿ ನಾನೇ ಮುಂದೆ ನಿಂತು ಮದುವೆ ಮಾಡಬೇಕು. ನನ್ನ ಕುಟುಂಬ ಇನ್ನೂ ದೊಡ್ಡದಾಗಬೇಕು, ನಾವೆಲ್ಲ ಖುಷಿಯಾಗಿರ್ಬೇಕು ಅಂತ. ಹಾಗಿದ್ದಾಗ ನೀನು ನಮಗೆ ಹೇಳ್ದೆ ಕೇಳ್ದೆ ಆ ಹುಡುಗಿನ ಮದುವೆ ಆಗಿ ಬಂದ್ರೆ ಆಘಾತ ಆಗಲ್ವೇನು? ಆಗತ್ತಪ್ಪ. ಮತ್ತೆ ನಾನು ನಿನ್ ಜೊತೆ ಮಾತು ಬಿಟ್ಟಿರೋದ್ರಲ್ಲಿ, ಕೋಪ ಮಾಡ್ಕೊಂಡಿದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ ಕೇಶವ? ಇದೆ ಅಪ್ಪ. ಆದ್ರೆ ಕೇಶವ, ನಾನು ನಿಮ್ಮಮ್ಮ ಈ ಪ್ರಪಂಚದ ಮೂಲೆಯಲ್ಲಿ ಹುಡುಕಿದ್ರು ನೀನ್ ಮದ್ವೆ ಆಗಿ ಬಂದಿದ್ಯಲ್ಲ ಮೀನಾ, ಆ ತರದ ಹುಡುಗಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣ.